ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಡೇಟ್ ನಾವು ಇವಾಗಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತೊಗೋಬೋದು. ಶುಲ್ಕನ ಈ ಸತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ 140 ರೂಪೀಸ್, 270 ರೂಪೀಸ್, 2 ಎಕ್ಸಾಮ್ ಆದರೆ, 2 ಸಬ್ಜೆಕ್ಟ್ ಆದರೆ, 3 ಮೇಲಾದರೆ 400 ರೂಪಾಯಿ ಅಂಥೇಳಿ ನಮ್ಮ ಚಾರ್ಜ್ ಮಾಡ್ತಾ ಇದ್ವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಎಸ್ಪೆಷಲಿ ಮಹಿಳೆಯರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ತಮಗೆ ಗೊತ್ತಿದೆ. ಈ ಸತಿ ಮಾತ್ರ, ಮುಂದಿನ ವರ್ಷಕ್ಕಲ್ಲ, ಈ ಸತಿ ಮಾತ್ರ 2ನೇ ಎಕ್ಸಾಮಿಗೆ ಮತ್ತು 3ನೇ ಎಕ್ಸಾಮಿಗೆ ಯಾವುದೇ ಥರದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ನ ತಗೊಳ್ಳೋದಿಲ್ಲ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ. ನೀವು 6 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ, ಇಲ್ಲಾಂದರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತೊಗೊಳ್ಳಿ. ಇನ್ನು 10 ದಿವಸ, 15 ದಿವಸ, 20 ದಿವಸ, 1 ತಿಂಗಳಿಗೆ ನಿಮಗೇನು 2ನೇ 3ನೇ ಎಕ್ಸಾಮ್ವರೆಗೂ ಇದೆ. ಮತ್ತೆ ಎಕ್ಸಾಮ್ನ ತೊಗೊಂಡು ನೀವು ಪಾಸ್ ಆಗಲಿಕ್ಕೆ ನಿಮಗೆ ಅವಕಾಶ ಇದೆ. ಹೋದ ಸತಿ CC ಕ್ಯಾಮ್ರಾ ಇಲ್ಲದೇ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ವಿ. ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸು ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರೂ ಕೂಡ ಫುಲ್ ಥ್ರಸ್ಟಲ್ಲಿ ಕೊಡ್ತೀವಿ ಇವಾಗ ಟೀಚಿಂಗು. ಅವರಿಗೆ ಎಕ್ಸಾಮಿನೇಷನಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ, ಏಕೆಂದರೆ ಕರ್ನಾಟಕ ಭಾಗದಲ್ಲಿ ಸೆಕೆ ಜಾಸ್ತಿ ಇದೆ. ಸೊ ಬೆಳಗ್ಗೆ ಟೀಚಿಂಗ್ ಜಾಸ್ತಿ, ಸಾಯಂಕಾಲ ಟೀಚಿಂಗು ಮಾಡಬೇಕು, ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನು ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಸೆಕೆಗೆ ಬರೋದಿಲ್ಲ ಮಕ್ಕಳು, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತೊಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತಗೊಳ್ಬೇಕು. ಮತ್ತು ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ಥರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು, ಮತ್ತು ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತು ಇಲಾಖೆಯವರು ಕೂಡ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮನ್ನು ಇವಾಗಲೇ ಮುಂಚೆನೇ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನ್ ಎವರ್ ದೇ ವಾಂಟ್, ಯಾವಾಗ ಬೇಕಾಗುತ್ತೆ ಅವಾಗ. ಶುಲ್ಕ ಇರೋದಿಲ್ಲ, ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತೊಗೊಳ್ಳಿ. ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ಭಾವನೆ. ಫಸ್ಟ್ ಎಕ್ಸಾಮಲ್ಲಿ ಏನು ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ನಿಮಗೆ ಫುಲ್ ಫ್ಲೆಡ್ಜು ಅವರಿಗೆ ಅವಕಾಶಗಳು ಸಿಗೋದು. ಮತ್ತು ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗಲೇ ಪ್ರೀಪೋನ್ ಮಾಡಿ ಹೋದ್ಸತಿಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಸಿಗೆ, ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಆರ್ ಇಂಜಿನಿಯರಿಂಗ್, ಬೇರೆ ಬೇರೆದು ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಅನಿಸಿಕೆ. ಎಲ್ಲ ಥರದ ರೀತಿಯಲ್ಲೂ ಕೂಡ ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್, ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸಲ್ಲಿ ಸ್ಯಾಂಟಿಟಿ ಹೋದ್ಸತಿ 20% ಡೌನ್ ಆಗಿಬಿಡುತ್ತೆ, ನಮಗೆ ಗೊತ್ತಿದೆ. ಹೋದ್ಸತಿ ಅಷ್ಟೇ, ಅದು 20 ಅಲ್ಲ, ಬರೀ 10%. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸತಿ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ, ಯಾವುದೇ ಥರದ ಗ್ರೇಸ್ ಕೊಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಅದನ್ನೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಇದೆಲ್ಲದೂ ಕೂಡ ನಾವೇನು ಮಾತಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು, ಸರ್ ಈ ಥರ ಇದೆ ನಮ್ಮ ಡಿಪಾರ್ಟ್ಮೆಂಟು, ಈ ಥರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ, ಮತ್ತು ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ, ಸ್ವಲ್ಪ ಕಲಿಕೆಗೆ ಹೇಗೆ SSLCವರೆಗೂ ಅಂದರೆ ಸ್ಕೂಲ್ಸಿಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡ್ಬಂದಿದ್ರಿ ಬಿಫೋರ್ ಬಜೆಟ್ಟು, ಮತ್ತು PUCಗೂ ಕೂಡ ನೀವು ಇನ್ನೇನಾದರೂ ಬೇಕಾದ್ರೆ ಹಾಕಿದ್ದೀವಿ ನಾವು. ಈ ರಿಸಲ್ಟ್ ಬಂದಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಈ ಎಕ್ಸಾಮ್ ಆದಮೇಲೆ, ಯಾಕೆಂದರೆ ಈ 2 ಮಂತ್ಸು ಫುಲ್ಲು ಫೋರ್ಸ್ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್. ಆಮೇಲೆ ಎಲ್ಲ ಆಫೀಸರ್ಸ್ PRS ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ PU ಬೋರ್ಡಲ್ಲಿ ಮತ್ತು ಬೇರೆ ಬೇರೆಯವ್ರು ನಾವು ಏನು ಸೋರ್ಸ್ ಮಾಡ್ಬೋದು, ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ. DC ಅವರಿಗೆ, CO ಅವ್ರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವರಿಗೂ ಕೂಡ ಮನವಿ ಮಾಡ್ತೀವಿ. ಯಾಕೆಂದರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ಸಲ್ಲಿ. ಮಕ್ಕಳು ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದರೂ ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ, ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನು ಸ್ಕೂಲಿಗೆ ತರ್ತಕ್ಕಂಥದ್ದು, ಯಾವುದೇ ಥರದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದೆನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ, ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡ್ವಿ.